ನಮಸ್ಕಾರ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ಅಕ್ವೇರಿಯಂನ ಕ್ಲೀನ್ ಮಾಡಿದ್ರೆ ನೀರು ವೇಸ್ಟ್ ಆಗೋದಿಲ್ಲ, ಮತ್ತು ನಿಮಗೆ ಆ ನೀರನ್ನ ಗಿಡಗಳಿಗೆ ಹಾಕ್ಬೋದು. ಗೊಬ್ಬರ ಥರ ಆಗುತ್ತೆ, ಅದನ್ನು ಚೆನ್ನಾಗಿ ವರ್ಕ್ ಆಗುತ್ತೆ. ಚೆಲ್ಲಬೇಡಿ, ಅದನ್ನು ವೇಸ್ಟ್ ಮಾಡ್ದಂಗೆ ಆಗುತ್ತೆ. ನೋಡಿ, ಮೊದಲಿಗೆ ಈ ಥರ ಕೊಳಕಾಗಿರೋ ಅಕ್ವೇರಿಯಂನ ಹೆಂಗೆ ನೀಟಾಗಿ ನೀವು ಕ್ಲೀನ್ ಮಾಡ್ಬೋದು ಅನ್ನೋದನ್ನು ಈಗ ತೋರಿಸ್ಕೊಡ್ತೀನಿ. ಅದೇ ನೀರು ಈಗ ನೋಡಿ, ಒಂದು ಪೈಪ್ಗೆ ಫಸ್ಟು ಈ ಥರ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಒಂದು ಎಂಡನ್ನು ಅಕ್ವೇರಿಯಂ ಒಳಗಡೆ ಬಿಡಬೇಕು, ಮತ್ತೊಂದು ಎಂಡನ್ನು ಬಕೆಟಲ್ಲಿ ಬಿಡಬೇಕು. ಈಗ ನೀರೊಳಗಡೆಯಿಂದ ಅಕ್ವೇರಿಯಂ ಒಳಗಡೆಯಿಂದ ನೀರು ಈಚೆ ಬರ್ತಾಯಿದೆ ನೋಡಿ. ಈ ಥರ ಈಚೆ ಗಲೀಜು, ನೀವು ಜಗ್ಗಲ್ಲಿ ಇಟ್ಕೊಳ್ಳೋದು ಮತ್ತೊಂದು ಮಾಡೋದು ಬೇಕಾಗಿಲ್ಲ, ಎಲ್ಲ ನೀರು ಚೆನ್ನಾಗಿ ಬಂದುಬಿಡುತ್ತೆ. ಸೊ ಈ ರೀತಿ ಮಾಡಿದ್ರೆ ಈಸಿಯಾಗಿ ನೀರನ್ನ ಈಚೆ ತೆಗಿಬೋದು, ಚೆಲ್ಲೋದಿಲ್ಲ. ನೀಟಾಗಿ ಬಕೆಟಲ್ಲೇ ನೀವು ಇಟ್ಕೋಬೋದು. ಮತ್ತು ಅದೇ ನೀರು ಒಂದು ಸ್ವಲ್ಪ ತಿಳ್ಕೊಂಡ್ಮೇಲೆ ಕೆಳಗಡೆ ಎಲ್ಲ ಹೋಗಿರುತ್ತೆ, ಡಸ್ಟು ಗಲೀಜು ಎಲ್ಲ ಕೆಳಗಡೆ ಹೋಗಿರುತ್ತೆ. ಮತ್ತು ಅದೇ ನೀರನ್ನ ತಗೊಂಡು ನೀವು ಒಂದು ಚಿಕ್ಕ ಬಕೆಟ್ಗೆ ಹಾಕ್ಕೊಂಡು ಮತ್ತು ಅದನ್ನು ತೊಗೊಂಡೋಗಿ ಅಕ್ವೇರಿಯಂ ಒಳಗೆ ಹಾಕಬೇಕು. ಮತ್ತು ಅದರಲ್ಲಿರೋ ಗಲೀಜೆಲ್ಲ ಈಚೆ ತೆಗೆಯುತ್ತೆ ನೋಡಿ. ಈ ಥರ ನೀವು ನಿಧಾನಕ್ಕೆ ಜಗ್ಗಲ್ಲಿರೋ ನೀರನ್ನ ಮತ್ತೆ ಅಕ್ವೇರಿಯಂಗೆ ಹಾಕಬೇಕು. ಪೈಪು ತೆಗಿಬೇಡಿ ಯಾವುದೇ ಕಾರಣಕ್ಕೂ. ಪೈಪ್ ಹಂಗೆ ರನ್ನಿಂಗಲ್ಲಿ ನೀವು ನೀರು ಉಯ್ದಂಗೆಲ್ಲ ಗಲೀಜು ಜೊತೆಗೆ ಅದು ಅಕ್ವೇರಿಯಂನಲ್ಲಿರೋ ನೀರು ಖಾಲಿ ಆಗ್ತಾ ಬರುತ್ತೆ. ನೀವು ಮತ್ತೆ ಅದೇ ನೀರು ತೊಗೊಂಬರ್ಬೇಕು, ಇದಕ್ಕೆ ಉಯ್ಬೇಕು, ಮತ್ತೆ ಅದೇ ನೀರು ತರಬೇಕು, ಉಯ್ಬೇಕು. ಎಲ್ಲಿವರೆಗೂ ನಿಮಗೆ ಅಕ್ವೇರಿಯಂ ಸ್ವಲ್ಪ ನೀಟಾಗಿ ಕಾಣಿಸೋವರೆಗೂ. ಆಮೇಲೆ ನೀವು ಈ ಥರ ಒಂದು ತೆಂಗಿನ ನಾರು, ಬೇರೆ ಯಾವುದು ಕೆಮಿಕಲ್ ಯೂಸ್ ಮಾಡಬಾರ್ದು, ತೆಂಗಿನ ನಾರು ತಗೊಂಡು ನೀಟಾಗಿ ಆ ಪಾಚಿನೆಲ್ಲ ಗ್ಲಾಸ್ಗೆ ಅಂಟ್ಕೊಂಡಿರೋದನ್ನೆಲ್ಲ ನೀಟಾಗಿ ತೊಳಿಬೇಕು. ಈ ಪೈಪಲ್ಲಿ ಆದಷ್ಟು ಅದೇ ನೀರು ಹೋಗ್ತಾ ಇರುತ್ತೆ, ನೀವೇನು ತೆಗೆಯೋದು ಅವಶ್ಯಕತೆ ಇರೋಲ್ಲ, ಆದಷ್ಟು ಅದೇ ಬರ್ತಾ ಇರುತ್ತೆ ನೀರು. ಇದನ್ನು ಕಂಟಿನ್ಯೂಸ್ ಆಗಿ ಒಂದು 3-4 ಟೈಮ್ಸ್ ಮಾಡಿದ್ರೆ ಈ ಥರ ಮೀನಿನ ಗಲೀಜು ಏನಿರುತ್ತಲ್ಲ, ಗಲೀಜು ಮಾಡಿರೋದು ಈ ಥರ ಬರುತ್ತೆ ನೋಡಿ. ಗಲೀಜು ಅದು ಗಿಡಗಳಿಗೆ ಉತ್ತಮವಾದ ಆಹಾರ, ಅದೊಂಥರ ಗೊಬ್ಬರ ಇದ್ದಂಗೆ. ಸೊ ನ್ಯಾಚುರಲ್, ಕೆಮಿಕಲ್ ಇಲ್ದಲ್ಲಿರೋ ನ್ಯಾಚುರಲ್ ಗೊಬ್ಬರ ಇದ್ದಂಗೆ ಅದನ್ನು ನೀವು ಗಿಡಗಳಿಗೆ ಹಾಕಿದ್ರೆ ನಿಮ್ಮ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಇದನ್ನು ವೇಸ್ಟ್ ಮಾಡ್ದಿಲ್ಲ ನಿಮಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಪ್ರತಿ ಗಿಡಗಳು, ಪಾಟ್ಗಳಿಗೂ, ಚಿಕ್ಕ ಚಿಕ್ಕ ಇದಕ್ಕೆ. ಇದೆಲ್ಲ ಆದಮೇಲೆ ನೀವು ಒಂದು ಬಕೆಟಲ್ಲಿ ಚೆನ್ನಾಗಿರೋ ನೀರನ್ನ ಅಕ್ವೇರಿಯಂ ಹಾಕಿ. ಇನ್ನು ಗಲೀಜಿದ್ದರೆ ಪೈಪ್ ಹಂಗೆ ಇಟ್ಕೊಂಡಿರಿ, ಮತ್ತು ಅದು ನೀರೆಲ್ಲ ಗಲೀಜೆಲ್ಲ ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ. ನೀವು ಮೀನು ತೆಗೆದು ಸಪ್ರೇಟಾಗಿ ಹಾಕಿ ಟ್ರಬ್ಬಲ್ ಹಾಕಿ ಅದಕ್ಕೆ ಹಿಂಸೆ ಕೊಟ್ಕೊಂಡು ಮಾಡೋದಿಲ್ಲ. ಇದು ನೋಡಿ ಇವಾಗ ಎಷ್ಟು ನೀಟಾಗಿದೆ. ಈ ರೀತಿಯಾಗಿ ನೀವು ಮನೆಯಲ್ಲಿ ಯಾರ ಸಹಾಯನೂ ಇಲ್ಲದೆ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸುಲಭ ಉಪಾಯ ಇದು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.